ಅಕ್ಕ ಒಂದ 10 ನಿಮಿಷ ಇಲ್ಲೇ ಕೂತಿರಕ್ಕ ಬಂದ್ಬಿಡ್ತೀನಿ. ಒಂದು ಸಾಮಾನು ಇಸ್ಕೋಬೇಕು, ಬಂದ್ಬಿಡ್ತೀನಿ. ಇಲ್ಲೇ ಇರಿ. ಅಲ್ಲ ಬಾಡಿಗೆ ಅಂದ್ಬಿಟ್ಟು ಬಂದ್ಬಿಟ್ಟು ನೀನು ಏನೇನೋ ಮಾಡ್ತಾ ಕೂತಿದ್ಯಲ್ಲ. ಇಲ್ಲೇ ಬಂದಿದ್ದಲ್ಲಕ್ಕ, ಸಾಮಾನು ಇಸ್ಕೊಳ್ಬೇಕಾಯ್ತು ಕನಕ. ಬಂದ್ಬಿಡ್ತೀನಿ ಕನಕ. ನೇ ಮಗ ಲೇ ಮೀನಾ ಇರ್ಲಿ ಬಿಡು. ಹೋಗಪ್ಪ ಹೋಗಿ ಇಸ್ಕೋಬೋಗು. ಜಲ್ದಿ ಬಾ. ಲೇಟ್ ಗಿಟ್ ಮಾಡ್ಕೊಂಡ್ ಬಂದ್ಬಿಟ್ಟು ಅಲ್ಲೇ ಹೊತ್ತಾಗದ ಹಟ್ಟಿಗೆ ಹೋಗ್ಬೇಕು. ಇಲ್ಲಕ್ಕ ಬಿಡಿಯಕ್ಕ, ಜಲ್ದಿ ಬಂದ್ಬಿಡ್ತೀನಿ. ಅದೇಯ ನಮ್ಮ ಸಿಸ್ಟರ್ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡವ್ರೆ. ಅದು ಕಾಮಿಡಿ ಕಾರ್ಟೂನ್ ಚಾನಲು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅದ್ರ ಲಿಂಕ್ನ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀವಿ. ದಯವಿಟ್ಟು ಒಂದ್ಸಲ ತಪ್ಪದೆ ಹೋಗಿ ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಪ್ಪ, ಮಿಸ್ ಮಾಡಬೇಡಿ. ಅಲ್ಲ ಕಣ್ಯವ, ನೀನು ಯಾಕೆ ಅವನ ಹೋಗು ಅಂದೆ? ನಿನಗೆ ಬುದ್ಧಿ ಇಲ್ವಾ? ಇನ್ನು ಎಷ್ಟೊತ್ತಾದ ಬರೋದು ಕಣೆ. ನೇ ಮಗ ಅದಕ್ಕೆ ಬತ್ತಾನೆ ಕಂತಾಕೋ. ನೇವ ರಮೇಶ್ ಫೋನ್ ಮಾಡ್ಬೇಕಾಯ್ತು ಕಣ್ಣೆ. ಹೆಂಗಿರುವೆ ವಾಸ ಮಾಡ್ಕೊಂಡಿವೆಲ್ಲ ನಮ್ಮ ಹೊಸುವ. ನಮ್ಮನೆ ಕಾಯ್ಕ ಕೂತಿರ್ತಾನೆ. ಫೋನ್ ಮಾಡ್ಬೇಕಾಯ್ತು ರಮೇಶಂಗೆ. ಅಯ್ಯೋ ಬಡೆ ಫೋನ್ ಏನು ಮಾಡಕೋದಿ? ಅಲ್ಲಯ್ಯ ನೀನು ಬರೋದನ್ನೇ ಕಾಯ್ಕ ಕೂತಿರ್ತಾನೆ. ಫೋನ್ ಬೇರೆ ಮಾಡಿಯಾ? ಏನು ಬುದ್ಧಿ ಬೇಡವ ಬುದ್ಧಿ? ಏನು ಫೋನ್ ಮಾಡಿಯೇ? ಫೋನ್ ಬೇಡ ಏನು ಬೇಡಕತೆ. ಬಾ ಅಲ್ಲಿಗೆ ಹೋಗಿ ಮಟ್ಟ ಕಾಯ್ತದೆ. ಸುಮ್ಮನೆ ಬುದ್ಧಿ ಇಲ್ಲದೊಳಂಗೆ ಆಡ್ಬೇಡ. ನೇವ ಹಂಗಿದ್ರೆ ರಮೇಶ ನಾನು ಬರೋದೇ ತಡ. ನನಗೆ ಕಾಯ್ಕ ಕೂತಿರ್ತಾನೆ. ಇನ್ನು ಎಷ್ಟೊತ್ತಿಗೆ ಬಂದಳೋ ಮೀನಾ, ಎಷ್ಟೊತ್ತಿಗೆ ಬಂದಳೋ ಕಾಣೆಯ ಅನ್ಕೊಂಡು ನನಗೆ ಕಾಯ್ಕ ಕೂತಿರ್ತಾನೆ ಬಿಡು ರಮೇಶ. ನನಗಂತವೇ ಹೊಸಿ ಖುಷಿ ಆಯ್ಕಿರಕನ್ಯವ. ಎಷ್ಟೊತ್ತಿಗೆ ಹೋಗಿ ರಮೇಶನ ಮಾತಾಡ್ಸಾನೆ, ಎಷ್ಟೊತ್ತಿಗೆ ಹೋಗೋಣಪ್ಪ ಅಂತ ಅಂತವನಿ. ನಾನು ನೋಡ್ಬೇಕು. ಅವನು ನನಗಾಗಿ ಚಡ್ಪಡಿಸೋದ ನಾನು ನೋಡ್ಬೇಕು ಕನ್ಯವ. ಹೊಸಿಯ ಏನು ಮಾಡೋದ ಗೊತ್ತಾ? ಹೊಸಿ ಮನೇಲಿ ನಿಂತ್ಕೊಳ್ಳೋದ. ಅವನು ಕರೆದ್ರೂ ಮಾತಾಡೋದು ಬೇಡ, ಮುಟ್ಟೋದು ಬೇಡ. ಸುಮ್ಮನೆ ನಮ್ಮ ಪಾಳಂಗ ನಾವು ಇದ್ದು ಬಿಡೋದ. ಏನಕ್ಕೆ ಏನು ಎತ್ತವ ಅಂತ ನೋಡೋಕಾಯ್ತದೆ ಅಲ್ವಣಿಯವ. ನಮಗಾಗಿ ಚಡ್ಪಡಿಸ್ತಾ ಇರ್ತಾನೆ ತಾನೇ. ಆಮೇಲೆ ನಿನ್ನಿಂದೆ ಅತ್ತೆ 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 ಅನ್ಕೊ ಬರಬೇಕು. ನನಗೆ ಮೀನಾ ಮೀನಾ ಅನ್ಕೊ ಬರಬೇಕು. ಮೊದಲು ಕೆಲಸ ಏನು ಮಾಡೋದ ಗೊತ್ತಾ? ತಾಲಿ ಕಟ್ಸ್ಕೊಬಿಡೋದ. ತಾಲಿ ಕಟ್ಸ್ಕೊಂಡು ಅಚ್ಚುಕಟ್ಟಾಗಿ ಒಂದು ಫೋಟೋ ತೆಗೆಸ್ಕೊಬಿಡೋದ, ಮದುವೆ ಫೋಟೋವ. ಅಚ್ಚುಕಟ್ಟಾಗಿ ಅವ ರೆಡಿ ಮಾಡ್ಬಿಡು. ಮದುವೆಗೆ ಒಂದು ಸೀರೆ ಅದಲ್ಲ, ಹೊಸ ಸೀರೆ ಅದನ್ನೆಲ್ಲ ತಗೊಂಡು ದೇವಸ್ಥಾನದಲ್ಲಿ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ತಾಲಿ ಕಟ್ಕೊಬಿಡೋದ. ತಾಲಿ ಕಟ್ಬಿಟ್ಟು ಆಗ ಇನ್ನು ಮುಂದಿನ ಕೆಲಸ ಮಾಡೋದ. ಯಾರು ಏನೇ ಅನ್ಲಿ ರಮೇಶಾಗ ಯಾರ ಮಾತು ಕೇಳೋಕ್ಕಿಲ್ಲ, ಮುಟ್ಟಕ್ಕೂ ಇಲ್ಲ. ನಮ್ಮ ಮಾತನ್ನೇ ಕೇಳ್ಕೊಂಡು ನನ್ನಿಂದನೇ ಸುತ್ತಾ ಇರ್ತಾನೆ. ಆಗ ನಮ್ಮ ಕೆಲಸ ಆದಂಗೆಯ. ಇನ್ನು ರೊಟ್ಟಿಗಾರು ಹೋಗಿ ಸೇರ್ಕೋಬೋದು, ಇಲ್ಲ ರಮೇಶನೇ ಕರ್ಕೊಂಡು ನಮ್ಮ ಮಟ್ಟಿಗೆ ಇರ್ಸ್ಕೋಬೋದು. ಎಲ್ಲಿದ್ರೇನು ಅಕ್ಕಪಕ್ಕದಲ್ಲೇ ತಾನೆ ಬಿಡು. ನಿಮಗ ನನ್ನ ಮನಸ್ಸಲ್ಲಿ ಏನಿತ್ತು ಅದನ್ನು ನೀನು ಹೇಳ್ಬಿಟ್ಟಕ್ಕ. ನಿಮಗ ಇದೇ ಇದ್ದಿದ್ದು. ಮೊದಲು ಕೆಲಸ ಏನು ಮಾಡಬೇಕು ಅಂದರೆ ರಮೇಶನ ನಾವು ಮೋಸ ಮಾಡ್ಕೊಂಡು ಎರಡನೇ ಕೆಲಸ ನಮ್ಮ ಮೋಸ ಆಗೋಗವನಲ್ಲ, ಏನು ಮದುವೆ ಇರೋದು. ಮದುವೆ ಮುಂಜೆ ಮಾಡಿಸ್ಕೊಂಡು ನಮ್ಗೆ ಏನೇನು ಬೇಕು ಅದನ್ನ ಮಾಡಿಸ್ಕೊಳಕಾಯ್ತದೆ. ಹೆಂಗಿದ್ರು ನಂಬಿಸಿದ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಕಿವುಡಿನೇ ಅಲ್ವಾ? ಆ ಕಿವುಡಿ ಮುಂಡೆ ಏನಂತಂದಿದ್ದು? ಅಯ್ಯೋ ಏನಾದ್ರೂ ನಮ್ಮ ಮನೇಲಿ ಒಂದು ಹುಲ್ಲು ಕಡ್ಡಿನೂ ಎತ್ಕೋಕ್ಕಾಗಲ್ಲ, ಒಂದು ಕಸನೂ ಮುಟ್ಟಕ್ಕಾಗಲ್ಲ, ಹಂಗೆ ಹಿಂಗೆ ಅಂತಿದ್ದು. ಈಗೇನು ಮಾಡಾಡು? ಏನು ಮಾಡಾಡು? ಅದನ್ನೇ ಯೋಚನೆ ಮಾಡ್ತಾ ಕೂತೀವಿ. ನನಗಂತೂ ಭಾರಿ ಸಂತೋಷ ಆಗದೆ. ಅಷ್ಟಿಷ್ಟು ಸಂತೋಷ ಅಂದಿಯಾ? ಭಾರಿ ಸಂತೋಷ ಆಗದೆ. ಅದಕ್ಕೆ ಏನು ಮಾಡೋದು ಅಂದರೆ ತಲೆಗೆಲ್ಲ ಕೆಡಿಸ್ಕೋಬೇಡ. ಹೋಗಿ ಮದುವೆ ಕಾರ್ಯ ಮಾಡ್ಬಿಡದ. ಲಗ್ನ ಕೇಳ್ಕೊಬರದ. ಅದು ನಾಳೆಗೆ ಲಗ್ನ ಹಾಕಿಸ್ಕೊ ಬಂದ್ಬಿಟ್ಟು ದೇವಸ್ಥಾನದೊಳಗೆ ಡಾಂಡು ಅಂತ ಮದುವೆ ಆಗ್ಬಿಡದ. ಯಾರಿಗೂ ಹೇಳೋದು ಬೇಡ್ದು. ತಾಳಿ ಕಟ್ಟಕಂಟ ತಾಳಿ ಕಟ್ಟಿದ್ಮೇಲೆ ಬೇಕಾದ್ರೆ ಎಲ್ಲರಿಗೂ ಹೇಳ್ಕೊಳಕಾಯ್ತದೆ. ಅಚ್ಚುಕಟ್ಟ ಫೋಟೋ ತೆಗಿಸ್ಕೊ. ಹಂಗೆ ಮದುವೆ ಬಟ್ಟೆಲೆಯ ಮನೆ ಗಂಟ ಬೂರದ. ಹಿಂಗೆ ಊರಲ್ಲಿ ಮೆರ್ಗಿರ್ವಣಿಗೆಲ್ಲ ನಾನು ರೆಡಿ ಮಾಡ್ತೀನಿ. ಅಚ್ಚುಕಟ್ಟಾಗಿ ಮೆರ್ಗಿರ್ವಣಿಗೆ ಮಾಡ್ಕೊಂಡು ಮದುವೆ ಆದಮೇಲೆ ನೋಡದೆ ಮನೆ ತುಂಬಿಸ್ಕೊಳಕ್ಕೆ ಅವ್ರ ಮನೆಗೆ ಹೋದ್ರೆ ಅವ್ರು ಹೋಯ್ಕಿರಕಂತಕೋ. ಅದೇ ಈ ಹೊಸ ಮನೆ ಅದಲ್ಲ, ಅಲ್ಲೇ ಮನೆ ತುಂಬಿಸ್ಕೊಂಡು ಅಚ್ಚುಕಟ್ಟಾಗಿ ಜೀವನ ಮಾಡ್ಕೊಂಡು ಹೋದ್ರೆ ಆಯಿತು. ತಲೆಗಿಡ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಇದ್ಮೇಲೆ. ಅದಕ್ಕೆ ನನಗೂ ಭಾರಿ ಸಂತೋಷ ಆಗ್ಬಿಟ್ಟಿದೆ. ನನ್ನ ಮಗಳು ಕನ್ಸ್ಕೊಂಡಂಗೆ ಆಯ್ತಲ್ಲಪ್ಪ. ನನ್ನ ಮಗಳು ಅನ್ಕೊಂಡಿರಂಗೆ ಎಲ್ಲ ಆಯ್ತದಲ್ಲ ಅಂತ ಒಂದೊಂದಾಗಿ ನನ್ನ ಮಗಳು ಕನಸು ಈಡೇರ್ತಾ ಕೂತಾವೆ. ಅದನ್ನೇ ನನ್ನ ಭಗವಂತನ ಕೇಳ್ಕೊತಿದ್ದು. ನನ್ನ ಮಗಳು ಕನಸು ಅಚ್ಚುಕಟ್ಟಾಗಿ ಈಡೇರ್ಲಿ ಕಣಪ್ಪ. ಇರೋಳೊಬ್ಳು ಮಗಳು. ನಾನು ಅವಳ ಬಗ್ಗೆ ಸಂಜೆ ಗಂಟೆ ಕನಸು ಕಾಣೋದು. ಇವಳಿಗೆ ದಿಕ್ಕಿಲ್ಲ ದಿಸೆ ಇಲ್ಲ. ನಾನು ಹೋದ್ರೆ ಇನ್ಯಾರ ಗತಿ ನನ್ನ ಮಗಳಿಗೆ ಅಂದ್ಕೊಂಡು ನಾನು ಯೋಚನೆ ಮಾಡ್ತಾ ಕೂತಿದ್ದೆ. ಆಗ ಸರಿ ಆಯಿತು. ಆಗ ತಾಯಿಯವ್ರು ನೆನಪಾದ್ರು. ದೇವಿ ಅದಕ್ಕೆ ಹೋಗಿ ವಾಸ ಮಾಡ್ಕೊಳ್ಳೋದು ಅಂದ್ಕೊಂಡು. ಈಗ ಏನು ಎಲ್ಲ ಕೆಲಸ ಮುಗ್ದದೆ. ಈ ನನ್ನ ಮಗ ಎಲ್ಲಿ ಹೋದ ಬರ್ದಾನೆ ತಟಪಟ್ನೆ. ಬರಬೇಕು ತಾನೆ. ಬಂದುಬಿಟ್ಟು ಕರ್ಕೋಬೇಕು ತಾನೆ ಒಟ್ಟಿಗೆ. ಅದೇನೋ ಸಾಮಾನು ಇಸ್ಕೋಬೇಕು ಅಂದ್ಬಿಟ್ಟು ಇನ್ನೂ ಬರ್ನೇ ಇಲ್ವಲ್ಲ. ನೀವ ನಿನಗಂಗಿರಿಗೆ ಭಾರಿ ಖುಷಿ ಆಗ್ಬಿಡದೆ. ಸರಿ ಕಣ್ಣೇವ, ಸರಿ ಕತೆ. ಇನ್ನು ಉರ್ಸೋದೆ ನಮ್ಮ ಶತ್ರುಗಳಿಗೆಲ್ಲವ ಉರ್ಸಿ ಮಡ್ಗದೆಯ. ಉರ್ಸ್ ಮಡ್ಗದೆ ಅನ್ನೋದು ಏನು ಚಂದಾಗಿ ಉರ್ಸೋದೆ ನಮ್ಮ ಶತ್ರುಗಳಿಗೆಲ್ಲವ. ಮಗ ನೀನು ಏನು ಮಾಡೋ ಗೊತ್ತಾ? ಹೇಳ್ಕೊಡು. ರಮೇಶ್ ಮದುವೆ ಆದಮೇಲೆ ಏನಂತ ಬಂದರೆ ನಿಮ್ಮ ಹೊಟ್ಟೆ ಜೊತೆಗೆ ಹೋಗ್ಬೇಡ, ನಿನ್ನ ಹೆಡ್ತಿ ಜೊತೆಗೆ ಮಾತಾಡಬೇಡ ಅಂತ ಹೇಳು. ಹೆಡ್ತಿಗೊಂದು ಗತಿ ಕಾಣಿಸ್ತಿ. ಬೋಸರಾಗವಳೆ, ಅವಳಿಗೊಂದು ಗತಿ ಕಾಣಿಸ್ಬಿಡ್ಬೇಕು. ಆಮೇಲೆ ಕಿವುಡಿಗೊಂದು ಗತಿ ಕಾಣಿಸ್ಬಿಡೋದೆ. ನೆಮ್ಮದಿಯಾಗಿ
ನಾವಿರಾಕಾಯ್ತದೆ ಏನೋ ಅವರು ಅಷ್ಟೇ ಈಗ ಸದ್ಯಕ್ಕೆ ಜಾಸ್ತಿ ಎಗ್ರಾಡೋದು ಅಂದರೆ ಕಿವುಡಿ ಆ ಊಳಿಂದನೇ ಎಲ್ಲ ಕುಡಿತಾ ಇರೋದು. ಅವಳು ಒಬ್ಳು ಮಟ್ಟ ಆಗೋದ್ರೆ ಯಾರು ಯಾರ ತಂಟೆಗೂ ಬರೋಕ್ಕಿಲ್ಲ. ರಮೇಶನ್ನ ಅವ್ರು ಎದುರು ಬಿಟ್ಬಿಡು, ಅವ್ನು ಪಾಡ್ಗವನು ಆಡ್ಕೊಂಡು ಪಾಡ್ಕೊಂಡು ನಿಂತ್ಕೊಳ್ಳಿ, ನಿಷ್ಠೂರ ಆದರೆ ಆಗಲಿ, ನಮಗೇನು ಹೇಳು, ನಮಗೇನೂ ಇಲ್ಲ. ಆಗ ಹಟ್ಟಿಲಿ ಒಂದು ದಿವಸ ಉಳಿಸ್ಕೊಬೇಡ, ಕೆಲಸಕ್ಕೆ ಕಳಿಸು, ತಂದು ನಿನಗೆ ಹಾಕ್ಲಿ ಆಯಿತಾ. ಅದೇ ಹೇಳ್ಕೊಡ್ತಾ ಇರೋದು. ಆಮೇಲೆ ಹೇಳ್ಕೊಡೋಕ್ಕಾಗಿಲ್ಲ, ಈಗಲಿಲ್ಲವೇ ನೀನು ನಿನ್ನ ಕೈಗೆ ತಗೋಬೇಕು. ಅಧಿಕಾರ ಆಗಲಿ ಎಲ್ಲ ಅವನ ಬುದ್ಧಿಯ ನಿನ್ನ ಕೈಲಿ ಹಿಡ್ತದಲ್ಲಿ ಇಟ್ಕೋಬೇಕು ಅವ್ನ ಬುದ್ಧಿನ. ನೀನು ಹೇಳ್ದಂಗೆ ಕುಣಿಬೇಕು. ನೀನು ಅಲ್ಲಿ ಬೀಳು ಅಂದರೆ ಕೊಚ್ಚೆ ಗುಂಡಿಲಿ ಬೀಳು ಅಂದ್ರೆ ಬೀಳಬೇಕು. ಹೋಗಿ ಎಷ್ಟೇ ದೂರದಲ್ಲಿದ್ದರೂ ಏನು ತಗೊಬರ್ಬೇಕು, ಹಂಗೆ ಹೇಳ್ಸ್ಕೋಬೇಕು ನೀನು ಆಯಿತಾ. ಸರಿ ಕಣವ ಸರಿ, ನನ್ನ ಆಸೆ ಅಲ್ಲವ ಇಷ್ಟು ಬೇಗ ನೆರವೇರ್ತದೆ ಅಂತ ನನ್ನ ಕನ್ಸು ಮನ್ಸಿನಲ್ಲಿ ಹೊಂದ್ಕೊಂಡೈತಿಲ್ಲ ಕಣವ. ನನಗಂತುವೇ ಯಪ್ಪ ಭಾರಿ ಅಂದರೆ ಭಾರಿ ಖುಷಿ ಆಗೋಯ್ತಾಕುತ್ತದೆ. ಅಲ್ಲ ಕಣ್ಣಿಯವ, ಹಾಂ ಅಲ್ಲ ಇದು ಏನಿದು ಹೆಂಗೆ ಏನು ಅಂತ ಗೊತ್ತೇ ಆಗಿಲ್ಲ ಕಣವ. ನಾವು ಆಮೇಲೆ ಹೊಸ ಮಾಡ್ಕೊಳ್ಳೋಕ್ಕೆ ಹೋದು ಇವಮ್ಮ ಅದಲ್ಲ, ದೇವಿ ಅಮ್ಮ ಅದಲ್ಲ, ಅವಮ್ಮ ಬರೀ ಹೊಸ ಮಾತ್ರ ಮಾಡೋದ, ಇಲ್ಲ ಅವ್ರನ್ನ ಹಿಗ್ಗಿಡಿಸೋಕ್ಕೆ ಉಸ್ಕಿಸ್ತಿ ಕೊಡೋದು, ನಿಂಬೆಹಣ್ಣು ಮಂತ್ರಿಸ್ಕೊಡೋದು ಹಂಗೆಲ್ಲ ಮಾಡಾಳು. ಮಗ ಹೊಸ ಮಾಡ್ಕೊಂಡ್ಮೇಲೆ ನಿಂಬೆಹಣ್ಣು ಪಂಬೆಣ್ಣೆಲ್ಲ ಏನು ಮಾಡಕ್ಕೆ ಮಂತ್ರಿಸ್ಕೊಳ್ಳೋದು ಅವ್ವ. ಅದ್ರ ಬದಲು ನಾವು ಇವನ್ನ ಹೊಸ ಮಾಡ್ಕೊಳ್ಳೋದು ಬದಲು ಮನೆಯವ್ರನ್ನೆಲ್ಲ ಹೊಸ ಮಾಡ್ಕೋಬೋದಾಗಿತ್ತಲ್ಲೇ. ಮಾಡ್ಕೊಳಕ್ಕೆ ಆಯ್ಕಿಲ್ವಂತೆ ಕಣ್ಣೆ, ಯಾರನ್ನಾರು ಒಬ್ರು ಮಾತ್ರ ಮಾಡ್ಕೋಬೇಕಂತೆ. ಎಲ್ಲರನ್ನೂ ಮಾಡ್ಕೊಳಂಗಿಲ್ವಂತೆ. ಹಂಗಾಗಿರಿ ಇರೋರೆಲ್ಲ ಎಲ್ಲರನ್ನೂ ಹೊಸ ಮಾಡ್ಕೊಬಿಡೋರು, ಹಂಗೆ ಮಾಡ್ಕೊಳಂಗಿಲ್ವಂತೆ ಕಣ್ಣೆ. ನಾನು ಕೇಳಿದೆ ಯಾತವು ಹಿಂಗೆಲ್ಲ ಮಾಡ್ಕೊಳಕ್ಕಾಯ್ಕಿಲ್ಲ, ಯಾರನ್ನಾರು ಒಬ್ರು ಮಾಡ್ಬೋದು ಅಷ್ಟೇ. ಇರೋರು ಮನೆಯವ್ರ ಮಂದಿನೆಲ್ಲ ಹೊಸ ಮಾಡ್ಕೊಳಕ್ಕಾಗದ. ಹಂಗಾಗಿರಿ ಇಡೀ ದೇಶನೇ ಎಲ್ಲರನ್ನೂ ಹೊಸ ಮಾಡ್ಕೊಳ್ಳೋದು ಅಪ್ಪ, ಹಂಗೆ ಮಾಡ್ಕೊಳಕ್ಕಾಯ್ಕಿಲ್ವಂತೆ. ಸುಮ್ಮನಿರು. ಅದ ಏನೇನೋ ಅನ್ಕೋತಿದ್ದೀನಿ, ನೀನಂತೀವಿ ಏನೇನೋ ಮಾತಾಡ್ತಿದ್ದಿ. ಸರಿ ಎಲ್ಲೋದ ಹಾಳಾದನು ಬೇವರ್ಸಿ ನನ್ನ ಮಗ ಆಟದವನು. ಜಲ್ದಿಯ ಬಂದು ಕರ್ಕೋಗ್ದಾನೆ ಬಿಟ್ಟು ಏನು ರಮೇಶ ಇಲ್ಲಿ ಬಾಕ್ಲೂನೇ ನೋಡ್ತಾ ಕೂತಿದ್ದಾನೇನೋ ಕಣೆಯ. ಬರ್ತಾರೆ ಮೀನಾ ಬರ್ತಾಳೆ, ನಮ್ಮ ಅತ್ತೆ ಬರ್ತಾಳೆ, ನಮ್ಮ ಇರ್ತಿ ಬರ್ತಾಳೆ ಅಂತ ಕಾಯ್ದಿಕ ಕೂತಿದ್ದಾನೋ ಏನೋ. ಇವ್ ನೋಡ್ರೆ ಬೇಕು ನನ್ನ ಮಗ ಬಂದೇ ಇಲ್ವಲ್ಲ, ಇವ್ ನನ್ನ ಹಾಡ್ಕಳ ಅದರದ್ದು ನನ್ನ ಹಾಡ್ಕಳ 10 ನಿಮಿಷ ಬರ್ತೀನಿ ಅಂದವನು. ತಾಕೋ ಅಲ್ಲ ಮುಂಡೆ ನೋಡು ಖುಷಿ ವಿಚಾರವ ಹೊಸಿಯ ಚೆನ್ನಾಗಿ ಖುಷಿ ಪಡೋಕ್ಕೂ ಬಿಡಾಕಿಲ್ಲ. ಒಬ್ಬ ಸುಮ್ಮನಿರು. ರಮೇಶ ನಮ್ಗಾಗಿ ಕಾಯ್ಕ ಕೂತ್ಕೊಳ್ಳಿ, ಆಮೇಲೆ ಬೇಕಾರೆ ಹೋಗೋಕ್ಕಾಯ್ತದೆ. ಅದೇನೋ ಆತ್ರು ಬಾ ನಿನಗೆ, ಕಾಯ್ಕ ಕೂತ್ಕೊಳ್ಳಿರು ರಮೇಶ. ಸುಮ್ಮನೆ ಹೊಸಿಕೊಪ್ಪತ್ತಿ ಸಿಯ ನೀನು. ರಮೇಶ ಕಾಯ್ಕ ಕೂತ್ಕೊಳ್ಳೋದು ಬೇಡ್ದ? ಹಾಂ ಹೇಳು, ಕಾಯ್ಕ ಕೂತ್ಕೊಳ್ಳೋದು ಬೇಡ್ದ? ಸುಮ್ಮನೆ ಆತಾಗಿ ಸುಮ್ಮನಿರು. ರಮೇಶ ನಮ್ಮನೆ ಕಾಯ್ಕ ಕೂತ್ಕೊಂಡು ನಮ್ಗೆ ಬೆಲೆ ಜಾಸ್ತಿ. ಎಷ್ಟು ಕಾಯ್ಕ ಕೂತಿರ್ತಾರೆ ಅಷ್ಟು. ಏನೋ ನಾವು ಬೇಕು ಅಂತ ತಕ್ಷಣ ಸಿಕ್ಬಿಟ್ರೆ ನಮ್ಮ ಮೇಲೆ ಬೆಲೆ ಎಷ್ಟು ಉಳ್ಕೊಳ್ಳೋದ ನಮ್ಮ ಮೇಲೆ. ನಮಗೆ ಬೆಲೆ ಜಾಸ್ತಿ ಆಗಬೇಕು ಅಂದರೆ ನಮ್ಮನ್ನ ಕಾಯೋರು ಜಾಸ್ತಿ ಆಗಬೇಕು. ಸುಮ್ಮನಿರು ನೀವ, ಗೊತ್ತಾಯ್ಕಿಲ್ಲ ಇವೆಲ್ಲ ನಿನ್ಗೆ ಗೊತ್ತಾಯ್ಕಿಲ್ಲ ಕತೆ. ಅಯ್ಯೋ ಸರಿ ಕಣ್ಣೆ ಮಗ, ಲೇ ಮೀನಾ ಸರಿ ಕಣ್ತಾಕೋ. ಇದೇ ಖುಷಿಗೆ ಹೋದ ತಕ್ಷಣ ಏನು ಅಡುಗೆ ಮಾಡನೆ ನೇವ್ವ. ಇದೇ ಖುಷಿಗೆ ಏನು ಮಾಡು ಗೊತ್ತಾ ನೇವ್ವ, ಇವಿದವಣೆ ತರಕಾರಿ ಅಂತ ಕೂತೀವಿ ಕಣ್ಣೆ. ಹಣ್ಣಿದವಣೆ ಹಣ್ಣಿದ್ರೆ ಎಲ್ಲನೂ ಕುಯ್ದು ಹಾಕ್ಬಿಟ್ಟು ಹಣ್ಣು ಹಾಲೊಳಿಕೆ ಎತ್ತು ಒಂದು ಸುಮಾರಾಗಿ ಸಕ್ಕರೆ ಹಾಕ್ಬಿಟ್ಟು ಕೊಡ್ನೆ ಗಟ್ಟ ಅಂತ ಕುಡಿಬೇಕು ಕಣ್ಣೆ. ಹಣ್ಣೆಲ್ಲ ಹಾಕೊಂಡು ಏನು ಖುಷಿ ಆಯ್ತದ ಕಣ್ಣೆ, ಖುಷಿ ಆಯ್ತದೆ. ರಮೇಶ ನನಗೆ ಹೋದ ತಕ್ಷಣ ಮೀನು ಅನ್ಕ ಮಾತಾಡ್ಸ್ಬಿಟ್ರೆ ಇನ್ನೂ ಖುಷಿ ಆಗೋಯ್ತದೆ. ನನ್ನ ಖುಷಿಗೆ ಮಿತಿನೇ ಇರಾಕಿಲ್ಲ ಕಣ್ಣೇವ. ನಿಮಗ ನೋಡಿ ಬತ್ತ ಆಟದವನು. ನೀವ ಏನು ಮಾತಾಡಬೇಡ ಸುಮ್ಮನಿರು. ನಾನೇನಿಗೆ ಮಾತಾಡನೆ ಅಲ್ಲ ಇಷ್ಟೊತ್ತ ಮಾಡೋದು. ಅದೇನೋ ಈಸ್ಕೊಬತ್ತೀನಿ ಅಂದ್ರೆ ಏನು ಈಸ್ಕೊಬರ್ನಿಲ್ಲ. ಇನ್ನೂ ರೆಡಿಯಾಗಿಲ್ಲ ಕನಕ. ಸರಿ ಕದ್ ಬಾ, ಸುಮ್ಮನೆ ಅನ್ಯಾಯವಾಗಿ ಕಾಯಿಸ್ತಾ ಕೂರ್ಸ್ಕೊಂಡೆ ನಮ್ಮನ್ನ ಬೈಲಿದ್ ಪಟಪಟ್ನೆ. ಅಕ್ಕ ಹೊರಡಣ? ಹೊರಡು, ಇನ್ನೇನು ಕಣಿ ಕೇಳ್ತಾ ಕೂತಿದ್ದೀಯಾ? ಓಡನೋ ಬ್ಯಾಡ್ವೋ ಅನ್ಕೊಂಡು ಸರಿ ಕತ್ ಹೋಗು. ನೋಡಿ ಫ್ರೆಂಡ್ಸ್, ಏನು ಗೊತ್ತಾ, ನಾವು ರಮೇಶನ್ನ ವಾಸ ಮಾಡ್ಕೊಬಿಟ್ಟಿವಲ್ಲ, ಅದಕ್ಕೆ ಅವನು ನನಗಾಗೆ ಕಾಯ್ಕ ಕೂತವನೆ. ಅದಕ್ಕೆ ಬೈತಾವಿ, ನನಗದು ಖುಷಿಯಾಗಿಲ್ಲ. ಅವನು ನನಗಾಗೆ ಕಾಯ್ಕ ಕೂತಿರ್ತಾನೆ. ಮೀನ ಇಲ್ಲಿ ಅಂತ ನನಗಾಗಿ ಚಟ್ಪಡಿಸ್ತಾ ಇರ್ತಾನೆ. ನಾನು ಅದು ನೋಡಿ ಖುಷಿ ಪಡ್ಬೇಕು ಕಣಪ್ಪ, ಅದಕ್ಕೆ ಹೋಯ್ತೀನಿ. ಇನ್ನೇನಂದಿರಿ ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಫ್ ಟೂಗೂ ಸಪೋರ್ಟ್ ಮಾಡಿ ಬರೋದ ಮತ್ತೆ.